ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯ ಡಿಸೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರ ಸಂಪೂರ್ಣ ಮಾಸ ಭವಿಷ್ಯ ಯಾವ ರೀತಿ ಇರ್ತಕ್ಕಂಥ ವ್ಯವಸ್ಥೆ, ಅವರ ಆಗು ಹೋಗುಗಳೇನು, ಅವರ ನೆಗೆಟಿವ್ ಮತ್ತು ಪಾಸಿಟಿವ್ ವಿಚಾರಗಳೇನು, ಸಕಾರಾತ್ಮಕ ಮತ್ತು ನಕಾರಾತ್ಮಕದಲ್ಲಿ ಆಗುವಂಥ ಬದಲಾವಣೆಗಳು ಯಾವ ರೀತಿ ಬದಲಾವಣೆ ಕಾಣ್ತದೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮಿಥುನ ರಾಶಿಯವರ ಗುಣಲಕ್ಷಣ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿಗಳಾಗಿರ್ತಾರೆ. ಹಣಕಾಸಿನಲ್ಲಾಗ್ಬೋದು, ಕುಟುಂಬದಲ್ಲಾಗ್ಬೋದು, ಸ್ನೇಹಿತರಲ್ಲಾಗ್ಬೋದು, ಸಂಬಂಧಿಕರಲ್ಲಾಗ್ಬೋದು, ಮಾಡೋ ವ್ಯವಹಾರದಲ್ಲಾಗ್ಬೋದು, ಎಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಬ್ಯಾಲೆನ್ಸ್ ಮಾಡೋ ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ವೃತ್ತಿಯಲ್ಲಿ ಇವರು ಮಾಡ್ತಕ್ಕಂಥ ವ್ಯವಹಾರಗಳು ತುಂಬ ಅತಿಯಾದ ಲಾಭವನ್ನು ಕಾಣದಿದ್ರು ಕೂಡ ಸಮತೋಲನ ವಿಚಾರ, ಅಂದರೆ ಇವರು ಅತಿಯಾದ ಲಾಸ್ ಆಗಲಿಕ್ಕೂ ಬಿಡೋದಿಲ್ಲ, ಅತಿಯಾದ ಲಾಭ ಆದರೂ ಕೂಡ ಅದನ್ನು ಕಂಡು ಖುಷಿ ಪಡುವಂಥ ವ್ಯಕ್ತಿತ್ವನೂ ಆಗಿರೋದಿಲ್ಲ. ಎಲ್ಲವನ್ನು ಸಮಾನವಾಗಿ ಸಮತೋಲನ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವರಾಗಿರ್ತಾರೆ. ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಅತಿಯಾದ ಒಂದು ನಷ್ಟವನ್ನು ಕಾಣುವಂಥ ಸಂಭವ ಇದೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಮಾಡೋದು ವ್ಯವಹಾರ ಆಗ್ಬೋದು, ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡೋದಾಗ್ಬೋದು, ಅಥವಾ ಅಂದರೆ ಹೊರದೇಶದಲ್ಲಿ ಯಾವುದಾದ್ರು ಹೂಡಿಕೆ ಮಾಡಿದರೆ, ಹೊರದೇಶದಿಂದ ಯಾವುದಾದ್ರು ವ್ಯವಹಾರ ಮಾಡ್ತಾ ಇದ್ದಾರೆ, ಸ್ವಲ್ಪ ಈ ತಿಂಗಳು ಹೆಚ್ಚಾಗಿ ಗಮನ ಇಟ್ಕೊಳ್ಳಿ ಅದ್ರ ಮೇಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಂತರ ವ್ಯವಹಾರದಲ್ಲಿ ಯಾವಪ್ಪ ಅಂತಂದರೆ, ಮೂರನೇ ವ್ಯಕ್ತಿಗಳ ವಿಚಾರದಲ್ಲಿ ಯಾವುದೇ ವ್ಯವಹಾರ ಮಾಡಲಿಕ್ಕೆ ಹೋಗ್ಬೇಡಿ. ನಂತರ ಸ್ವಂತ ಬುದ್ಧಿ, ಸ್ವಂತ ವಿಚಾರ, ಸ್ವಂತ ಆಲೋಚನೆ ನೀವೇನೇ ಮಾಡಿದ್ರು ಕೂಡ ಅದನ್ನು ನೀವು ಯಶಸ್ಸು ಸಾಧಿಸ್ತೀರ. ಈ ತಿಂಗಳಲ್ಲಿ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲೂ ಕೂಡ ನೀವು ಲಾಸನ್ನು ಕಾಣೋದಿಲ್ಲ. ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ವ್ಯವಸ್ಥೆ ಏನಪ್ಪ ಅಂತಂದರೆ, ನೀವು ಹೂಡಿಕೆ ಮಾಡಿದಂಥ ಹಣದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಏರಿಕೆ ಅಂದರೆ ಲಾಭವನ್ನು ಕಾಣಲಿಕ್ಕಿದ್ದೀರಾ. ನಂತರ ಕೊಟ್ಟಂಥ ಹಣಕಾಸು ಈ ತಿಂಗಳು ಬರ್ತಕ್ಕಂಥ ಸಂಭವ ಇದೆ. ತದನಂತರದಲ್ಲಿ ಮೂರನೇ ವ್ಯಕ್ತಿಗಳಿಂದ ಮತ್ತು ಕುಟುಂಬದ ಒಂದು ಅನ್ಯ ವ್ಯಕ್ತಿಗಳಿಂದ ಸ್ವಲ್ಪ ವ್ಯವಹಾರ ವಿಚಾರ ಅನ್ನೋದಕ್ಕಿಂತ ಆಸ್ಪತ್ರೆ ವಿಚಾರಕ್ಕೆ ಅಥವಾ ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಲಾಸನ್ನು ಕಾಣ್ತೀರಾ. ತುಂಬ ಆಸ್ಪತ್ರೆಗೆ ಹಣವನ್ನು ಕೊಡೋದು, ಹಣವನ್ನು ಖರ್ಚು ಮಾಡುವಂಥ ಸಂಭವ ಈ ತಿಂಗಳಲ್ಲಿ ನಿಮ್ದಿರುತ್ತೆ. ಪ್ರೀತಿ ಮತ್ತು ಕುಟುಂಬದ ವಿಚಾರ ಹೇಗಪ್ಪ ಇರುತ್ತೆ ಅಂತಂದರೆ, ಪ್ರೀತಿಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಸನ್ನಡತೆಯಿಂದ ನೀವು ಮತ್ತು ನಿಮ್ಮ ಕುಟುಂಬದ ವ್ಯಕ್ತಿಗಳಿಗೆ ಅತ್ಯಂತ ಆಧಾರದ ಒಂದು ಪ್ರೀತಿಯನ್ನು, ವಿಶ್ವಾಸವನ್ನು, ನಂಬಿಕೆಯನ್ನು ಕೊಟ್ಟಿರ್ತೀರ. ಹಾಗಾಗಿ ನಿಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸ, ನಂಬಿಕೆಯಲ್ಲಿ ಆ ಕುಟುಂಬ ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ತಿಂಗಳಲ್ಲಿ ನಿಮಗೆ ಒಂದು ಮನೆಗೆ ಹೊಸ ವ್ಯಕ್ತಿಯ ಆಗಮನ, ಹೊಸ ವ್ಯವಸ್ಥೆಯ ಆಗಮನ, ಅಂದರೆ ಹೊಸ ವಾಹನದ ಆಗಮನ ಆಗುವಂಥ ಸಂಭವ ಇದೆ. ಜೊತೆಗೆ ಈ ತಿಂಗಳಲ್ಲಿ ಬರ್ತಕ್ಕಂತಹ ಹುಣ್ಣಿಮೆಯ ನಂತರದಲ್ಲಿ ಆಗ್ತಕ್ಕಂತಹ ಕೆಲವೊಂದು ರಾಶಿಗಳ ಬದಲಾವಣೆಗಳಾಗ್ಬೋದು, ನಕ್ಷತ್ರ ವ್ಯವಸ್ಥೆಗಳಾಗ್ಬೋದು, ಇದರಿಂದ ನಿಮಗೆ ಏನಪ್ಪ ಅಂತಂದರೆ ಪಾಸಿಟಿವ್ ಮೈಂಡ್ಸೆಟ್ ಅನ್ನೋದು ಬರುತ್ತೆ. ಹಾಗಾಗಿ ಕುಟುಂಬದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಯಾವುದೂ ಇಲ್ಲ. ಹಾಗಾಗಿ ಮನೆಯಲ್ಲಿ ಏನು ಮಾಡ್ತೀರಾ ಅಂತಂದರೆ, ಆದಷ್ಟು ಸಾಮ್ಯತೆಯನ್ನು, ಆದಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಗಳಿಸ್ಕೊಂಡು ಇದೇ ರೀತಿ ಮುಂದುವರಿರಿ. ನಂತರ ಆರೋಗ್ಯದ ವಿಚಾರ ಬಂತು ಅಂತಂದರೆ, ಮನೆಯ ಜವಾಬ್ದಾರಿ ತೆಗೆದುಕೊಂಡಂತಹ ವ್ಯಕ್ತಿ ಅಂದರೆ ನಿಮಗೆ ಮಿಥುನ ರಾಶಿಯ ಒಂದು ರಾಶಿ ವ್ಯವಸ್ಥೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು, ಬಲಭುಜದಿಂದ ಹಿಡಿದು ಕಾಲಿನ ಬೆರಳಿನವರೆಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಈ ತಿಂಗಳು ಆಗಲಿಕ್ಕಿದೆ. ವಾಹನದಲ್ಲಿ ಅತಿ ಎಚ್ಚರ ವ್ಯವಸ್ಥೆಗಳಿಂದ ನೀವಿರೋದು ತುಂಬ ಬಹಳ ಮುಖ್ಯ ಆಗುತ್ತೆ. ಯಾಕಪ್ಪ ಅಂತಂದರೆ, ವಾಹನದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಗಂಡಾಂತರ ವ್ಯವಸ್ಥೆಗಳು ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ಕಾಣ್ತಾ ಬರ್ತಾ ಇದೆ. ಹಾಗಾಗಿ ಅದೊಂದು ವಿಚಾರದಲ್ಲಿ ಗಮನ ಇಟ್ಕೊಳ್ಳಿ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗವನ್ನು ಹೇಳೋದಾದರೆ, ಈ ತಿಂಗಳು ನೀವು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಬಿಲ್ವಕಾಯಿಯನ್ನು, ತೆಂಗಿನಕಾಯಿಯನ್ನು ಶಿವನಿಗೆ ಅರ್ಪಣೆ ಮಾಡಿ ಪೂಜೆ ಪುನಸ್ಕಾರಗಳ ಮಾಡಿಕೊಂಡು ಪ್ರತಿ ಸೋಮವಾರ ಬರೋದ್ರಿಂದ ಈ ಒಂದು ತಿಂಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಜೊತೆಗೆ ಏನು ಮಾಡಬೇಕಪ್ಪ ಅಂತಂದರೆ, ಆದಷ್ಟು ಬಡವರಿಗೆ ಅನ್ನದಾನವನ್ನು ಮಾಡೋದು ಬಹಳ ಉತ್ತಮ ಆಗುತ್ತೆ. ಇದರಿಂದ ನಿಮ್ಮ ಎಲ್ಲ ನೆಗೆಟಿವಿಟಿಗಳು, ಎಲ್ಲ ಪ್ರಾಬ್ಲಮ್ ಆಗ್ಬೋದು, ಎಲ್ಲವೂ ಕೂಡ ನಿವಾರಣೆಯನ್ನು ಕಾಣ್ತಾ ಬರ್ತೀರಾ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯವರ ಸಂಪೂರ್ಣ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾ ಇರಿ. ಧನ್ಯವಾದ.